ಇವಾಗ ನಾನು 9:10 ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅಡುಗೆ ಎಲ್ಲ ಮಾಡಿದ್ದು ಎಲ್ಲ ತೋರಿಸ್ತೀನಿ. ಕೋಸಂಬರಿ ಬೇಳೆ ಎಲ್ಲ ನೆನೆಸಿದ್ದೀವಿ. ಹೆಸರುಬೇಳೆ ಕಡಲೆಬೇಳೆ ನೆನೆಸಿದ್ದೀನಿ. ಹೆಸರುಬೇಳೆ ಕಡಲೆಬೇಳೆ ಕೋಸಂಬರಿ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನಕ್ಕೆ. ಈಗ ಬೇವು ಬೆಲ್ಲ ಎಲ್ಲ ರೆಡಿ ಇದೆ. ಪೂಜೆ ಮಾಡ್ತೀನಿ ಇವಾಗ. ಕುಬೇರಾಯ ನಮಸ್ತುಭ್ಯಂ ಯಕ್ಷರಾಜ ಧನಾಧಿಪ ಕಿನ್ನರೇಶ ನರಸ್ತುಭ್ಯ ನರವಾಹ ನಮೋಸ್ತುತೆ ಪೌಲಶ ಸಖಧನೇಶ್ವರ ಮಹಾಪ್ರಭು ತುರಂಗಮುಖ ದೇವೇಶ ಗುಹ್ಯಕೇಸ್ತದಂ ಶ್ರೀಪಾದ ಪುಣ್ಯಜನೇಶ್ವರ ಪುಷ್ಪಕಾರೋದಾದ ಧನರಾಜ ಯಕ್ಷರಾಜ ನಮೋಸ್ತುತೆ ಕೈಲಾಸಸ್ಥಾನ ನಿಲಯ ಅಲಂಕ ನಗರೇಶ್ವರ ನಂಬರ್ ಕುಂಭಿರಾಜ ನಮಸ್ತುತೆ ನಮಸ್ತುಭ್ಯಂ ಶ್ರೀಪಾದ ಪುಷ್ಪಕಾರೋದಾದ ಧನರಾಜ ಕೈಲಾಸ ಅಲಂಕ ನಗರೇಶ್ವರ ತಾಜಾನ ಮಹಾಪದ್ಮಶ ಪದ್ಮಶ ಮಕರ ಕಚಪ ಮುಕುಂದ ಕುಂದ ಕುಬೆ ಪಟ್ಟೆತೆ ಶ್ರದ್ಧೆ ನರಹ ತಸ್ಸ ಶೀಘ್ರಂ ಸುಖಂ ಸೌಖ್ಯಂ ಧನಲಾಭಂ ಭವೇದುವಂ. ಓಂ ವೈಶ್ವನೇ ಇದ್ವೇ ಮಹಾರಾಜ ಧೀಮೆ ತನ್ನ ಯಕ್ಷೋ ಪ್ರಚೋದಯಾತ್. ಓಂ ವೈಶ್ವನೇ ಇದ್ವೇ ಮಹಾರಾಜ ಧೀಮೆ ತನ್ನ ಯಕ್ಷೋ ಪ್ರಚೋದಯಾತ್. ಓಂ ವೈಶ್ವನೇ ಇದ್ವೇ ಮಹಾರಾಜ ಧೀಮೆ ತನ್ನ ಯಕ್ಷೋ ಪ್ರಚೋದಯಾತ್. ಕೋಸಂಬರಿಗೆ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿದ್ದೀನಿ. ಚಿತ್ರಾನ್ನದ ಗೊಜ್ಜಿಗೆ ರೆಡಿ ಮಾಡಿದ್ದೀನಿ. ಇವಾಗ ಅದು ಸೀಮೆ ಸೌತೆಕಾಯಿ, ಸೀಮೆ ಬದನೆಕಾಯಿ, ಆಮೇಲೆ ನವಿಲು ಕೋಸು ಪಲ್ಯ ಬೇಕಿಟ್ಟು. ಮಾವಿನಕಾಯಿ ಸಾರಿಗೆ ಬೇಳೆ, ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಈ ಥರ ಮಾಡಿಬಿಟ್ಟು ಕುದಿಯೋಕೆ ಒಂದು 5 ನಿಮಿಷ ಒಂದು ಸ್ವಲ್ಪ ಕುದೀಲಿ. ಒಗ್ಗರಣೆಗೆ ಸಾಸಿವೆ, ಅದು ಎಣ್ಣೆ, ಸಾಸಿವೆ, ಒಗ್ಗರಣೆ ಹಾಕಿರಿ. ಮಾವಿನಕಾಯಿ ಸಾರು ರೆಡಿ ಆಗುತ್ತೆ. ಈಗ ಮಾವಿನಕಾಯಿ ಸಾರು ರೆಡಿ. ಬೇಕಾಗಿರೋ ಸಾಮಗ್ರಿಗಳು: ಮಾವಿನಕಾಯಿ, ಬೇಳೆ, ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಬೇಯಿಸ್ಕೊಂಬಿಟ್ಟು ಈ ಥರ ಕುದಿಸಿದ ಒಗ್ಗರಣೆಗೆ ಸಾಸಿವೆ, ಇಂಗು ಒಗ್ಗರಣೆ ಹಾಕಿದರೆ ಮಾವಿನಕಾಯಿ ಸಾರು ರೆಡಿ ಆಗುತ್ತೆ. ಹ್ಯಾಪಿ ಯುಗಾದಿ. ಮಾವಿನಕಾಯಿ ಸಾರು ಮಾಡಿದ್ದೀನಿ, 2 ಪಲ್ಯ ಮಾಡಿದ್ದೀನಿ, 2 ಕೋಸಂಬರಿ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ, ಮೊಸರು. ಚಿತ್ರಾನ್ನಕ್ಕೆ ಅನ್ನ ಮಾಡಿ ಇಟ್ಟಿದ್ದೀನಿ. ಗೊಜ್ಜು ರೆಡಿ ಇದೆ. ಚಿತ್ರಾನ್ನದ ಗೊಜ್ಜು ರೆಡಿ ಇದೆ. ಸಾಂಬಾರು ಅದು ಸೌತೆಕಾಯಿ ಆಮೇಲೆ ಬೀನ್ಸು ಹಾಕಿ ಸಾಂಬಾರು ಮಾಡಿದ್ದೀನಿ. ಆಯಿತು, ತೆಗಿಯಲ್ಲ ಕೊಡ್ರಿ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಹ್ಯಾಪಿ ಯುಗಾದಿ.
ಹೇಳಿ. ಮಾಡಲ್ಲ. ನನಗೆ ಗೊತ್ತು ನೀನು ಮಾಡೋದು ಅಂತ.